ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ರೆಸ್ಟ್ ಎಲ್ಲ ಮಾಡಿ ಸ್ವಲ್ಪ ಈವ್ನಿಂಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಈಗ ಟೈಮ್ ಬಂದುಬಿಟ್ಟು 7:30. ಈಗ ಜಸ್ಟ್ ಟೀ ಎಲ್ಲ ಕುಡ್ಕೊಂಡು ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ. ಇಲ್ಲಿ ನೋಡಿ ನಮ್ಮ ಸಾನುಗುಂಡವರು ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನಮ್ಮ ಧನ್ಯ ಅವರು ಅವ್ರ ತಂಗಿಗೆ ಹೇಳ್ಕೊಡ್ತಾ ಇದ್ದಾರೆ. ಟೀಚರ್ ಆಗಿದ್ದಾರೆ ಅವರು. ಧನ್ಯ, ಸೇ ಹಾಯ್. ಹಾಯ್. ಧನ್ಯ ಹಾಕ್ಕೊಟ್ಟಿದ್ದಾಳೆ ಎಲ್ಲ ಫ್ರೂಟ್ಸು. ಶೋನವರು ಬರಿತಾ ಇದ್ದಾರೆ. ನಾಚಿಕೆ ಅವರಿಗೆ. 4 ದಿನ ಸ್ಕೂಲ್ ಮಿಸ್ ಆಯಿತು. ಅವರ ಅಜ್ಜನ ಮಾತಾಡ್ಸೋಕೆ ಹೋಗಿದ್ವಲ್ಲ, ಹುಷಾರಿರಲಿಲ್ಲ ಅಂಥೇಳಿ ಅವಳ ಫ್ರೆಂಡಿಗೆ ಹೇಳಿ ನೋಟ್ಸ್ ತರಿಸ್ಕೊಂಡಿದ್ಲು, ವಾಟ್ಸಪ್ ಮಾಡಿಸ್ಕೊಂಡಿದ್ಲು ನೋಟ್ಸ್ನ. ಅದನ್ನೇ ಬರಿತಾ ಇದ್ದಾಳೆ. ಫ್ರೆಂಡ್ಸು, ಪೇರೆಂಟ್ಸ್ ಖಂಡಿತ ಮಕ್ಕಳಿಗೆ ಟೈಮ್ ಕೊಡಬೇಕು ಅವರಿಗೆ ಹೋಮ್ವರ್ಕ್ ಎಲ್ಲ ಮಾಡ್ಸೋಕ್ಕೆ. ಹಾಗೆ ಅವರು ಹೋಮ್ವರ್ಕ್ ಎಲ್ಲ ಮಾಡುವಾಗ ನಾವು ಕೂಡ ಒಂದು ಪುಸ್ತಕ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಇನ್ನೊಂದೇನೋ ಮ್ಯಾಗ್ಝಿನ್ ಆಗಿರ್ಬೋದು ಓದ್ತಾ ಕೂತ್ಕೊಂಡ್ರೆ ಮಕ್ಕಳು ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ. ಅದೆಲ್ಲ ಬಿಟ್ಟು ನಾವು ಫೋನ್ ನೋಡ್ತಾ ಕೂತ್ಕೊಂಡ್ವಿ, ಇನ್ನೊಂದು ಕೆಲಸ ಮಾಡಿದ್ವಿ ಅಂತಂದರೆ ಸರಿ ಇರಲ್ಲ. ಮಕ್ಕಳಿಗೆ ಆದಷ್ಟು ಟೈಮ್ ಕೊಡಿ ನಾನು ಹೇಳೋದು. ಖಂಡಿತ ಮಕ್ಕಳು ಅದನ್ನು ಅಬ್ಸರ್ವ್ ಮಾಡಿ ಖುಷಿಯಿಂದ ಇದು ಮಾಡ್ತಾರೆ. ಹಾಗೆ ನ್ಯೂಸ್ ಪೇಪರ್ ಓದೋ ಹವ್ಯಾಸನೂ ಬೆಳೆಸಿ ಮಕ್ಕಳಿಗೆ. ಅದು ಫ್ಯೂಚರಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅವರಿಗೆ. ಅದರಲ್ಲಿ ಬರೋ ವಿಷಯಗಳು ನಾಳೆ ಅವರಿಗೆ ಮುಂದೆ ಬರೋ ದೊಡ್ಡ ದೊಡ್ಡ ಎಕ್ಸಾಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಈಗಲೇ ಅದು ಹವ್ಯಾಸ ಬೆಳೆಸೋದು ತುಂಬಾ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಧನ್ಯನ್ ಸ್ಕೂಲ್ ಬುಕ್ಗಳಿಗೆಲ್ಲ ಬೈಂಡ್ ಹಾಕೋದಿತ್ತು. ಸೊ ಹೀಗಾಗಿ ಅವ್ರ ಪಪ್ಪ ಇಷ್ಟೊತ್ತು ಕೂತ್ಕೊಂಡು ಬೈಂಡ್ ಹಾಕ್ಕೊಟ್ರು ಎಲ್ಲ ಬುಕ್ಕಿಗೆ. ಹಾಗೆ ಇಲ್ಲಿ ಧನ್ಯ ಸ್ಟಿಕರ್ ಎಲ್ಲ ಹಾಕಿ ನೇಮ್ ಎಲ್ಲ ಬರಿತಾ ಇದ್ದಾಳೆ ಇಲ್ಲಿ. ಫ್ರೆಂಡ್ಸ್, ಸಂಡೇ ಲಾಗ್ನ ಮಂಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ನಿನ್ನೆ ಬುಕ್ಕೆಲ್ಲ ಬೈಂಡಿಂಗ್ ಹಾಕಿ ಮಲಗೋದೇ ಲೇಟ್ ಆಯಿತು. ನಾವು 11 ಗಂಟೆ 12 ಗಂಟೆ ಆಗೋಯಿತು ಊಟ ಎಲ್ಲ ಮಾಡಿ ಮಲಗೋಕ್ಕೆ. ಹೀಗಾಗಿ ನಿನ್ನೆ ಲಾಗ್ ಎಂಡ್ ಮಾಡಲಿಕ್ಕಾಗಲಿಲ್ಲ. ಸೊ ಹೀಗಾಗಿ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ಮಕ್ಕಳು ಸ್ಕೂಲಿಗೆ ಹೋದರು. ಈಗ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ 2 ಗಂಟೆ ಆಗ್ತಾ ಬಂತು. ಹಸ್ಬೆಂಡ್ ಈಗ ಊಟಕ್ಕೆ ಬರ್ತಾರೆ. ಅದಕ್ಕೆ ಮಧ್ಯಾಹ್ನದ ಅಡುಗೆಯಲ್ಲಿ ನಾನು ಇಲ್ಲಿ ನೋಡಿ ಏನು ಮಾಡಿದ್ದೀನಿ, ಸ್ವಲ್ಪ ಚಿತ್ರಾನ್ನ ಥರ ಮಾಡಿದ್ದೀನಿ. ಇದು ಹಾಗೆ ಶಾವಿಗೆ ಮಾಡೋಣ ಅಂದ್ಕೊಂಡು ನೀರು ಕಾಯ್ಸೋಕ್ಕಿಟ್ಟಿದ್ದೀನಿ. ನೀರು ಇನ್ನೇನು ಕಾಯ್ದಿದೆ, ಅದು ಬಿಸಿ ಬಿಸಿದೇ ತಿಂದರೆ ಚೆನ್ನಾಗಿರುತ್ತೆ ಅಂಥೇಳಿ ಅವ್ರು ಬರೋ ಟೈಮಿಗೆ ಶಾವಿಗೆ ಹಾಕಿದ್ರಾಯಿತು ಅಂದ್ಕೊಂಡು ಹಾಗೆ ಇಟ್ಟಿದ್ದೀನಿ. ಹಸ್ಬೆಂಡ್ ಬರೋವರೆಗೂ ಟ್ಯಾಬ್ ನೋಡ್ತಾ ಟೈಮ್ ಸ್ಪೆಂಡ್ ಮಾಡಿದೆ. ಚಿತ್ರಾನ್ನ ಜೊತೆ ಹಪ್ಪಳ ಚೆನ್ನಾಗಿರುತ್ತೆ ಅಂಥೇಳಿ ಇಲ್ಲಿ ಹಪ್ಪಳ ಫ್ರೈ ಮಾಡ್ತಾ ಇದ್ದೀನಿ ನಾನು.
ಶಾವಿಗೆನೂ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್. ಹಾಗೆ ಹಸ್ಬೆಂಡು ಬಂದರು. ಇಲ್ಲಿ ನೋಡಿ ಮಾವಿನ ಹಣ್ಣು ತಂದಿದ್ದಾರೆ. ಈ ಥರ ಬಿಸಿ ಶಾವಿಗೆಗೆ ತುಪ್ಪ, ಹಾಗೆ ಇಲ್ಲಿ ಮಲೆನಾಡ ಸಿರಿ ಜೋನಿ ಬೆಲ್ಲ ಅಂಥೇಳಿ ಆ ಬೆಲ್ಲ ಹಾಕಿ ಹಾಗೆ ಹಾಲು ಹಾಕ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಇದು. ಫ್ರೆಂಡ್ಸ್ ಇಲ್ಲಿ ನೋಡಿ ಸಾನ್ವಿ ಬಂದು ಸ್ಕೂಲಿಂದ ವ್ಯಾನಿಂದ ಇಳಿತಾ ಇದ್ದಾಳೆ. ಹಾಗೆ ಧನ್ಯನೂ ಬಂದ್ಲು. ಇಲ್ಲಿ ತುಂಬ ಮಳೆ ಇರೋದ್ರಿಂದ ಛತ್ರಿ ಇಲ್ಲ ಅಂತಂದರೆ ರೇನ್ಕೋಟ್ ಏನಾದರೂ ಕಳಿಸ್ಲೇಬೇಕು ಫ್ರೆಂಡ್ಸ್. ಸಂಜೆ ಆಯಿತು ಫ್ರೆಂಡ್ಸ್. ಈಗ ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ಚಿ ಮನೇಲಿ ಧೂಪ ಹಾಕೋದ್ರಿಂದ ತುಂಬ ಪಾಸಿಟಿವಿಟಿ ಇರುತ್ತೆ, ಹಾಗೆ ತುಂಬ ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ. ಹಾಗೆ ನಾನು ದೀಪ ಎಲ್ಲ ಹಚ್ಚಿ ದೇವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಚೆನ್ನಾಗಿಡಪ್ಪ, ಎಲ್ಲರೂ ಖುಷಿಯಾಗಿಡಪ್ಪ ಅಂತ. ಹಾಗೆ ನಾನು ಒಂದು ಹೇಳೋದೇನೆಂದರೆ, ಯಾರಿಗೂ ನಾವು ಒಳ್ಳೇದು ಮಾಡದೇ ಹೋದರೂ ಪರವಾಗಿಲ್ಲ, ಕೆಟ್ಟದ್ದು ಮಾತ್ರ ಬಯಸಬಾರ್ದು. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನಗೆ ಸಪೋರ್ಟ್ ಮಾಡಿ, ನನಗೆ ಪ್ರೋತ್ಸಾಹ ಮಾಡಿದರೆ ಇನ್ನೂ ಒಳ್ಳೆ ವಿಡಿಯೋ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್, ನಮಸ್ಕಾರ.